ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ಅರುಣ್ ಜೋಳದ ಕೂಡ್ಲಗಿ ಅವರು ಬರೆದಿರುವ ನಾನು ಕಳೆದು ಹೋಗಿದ್ದೇನೆ ಎಂಬ ಕವಿತೆಯನ್ನು ಗಮನಿಸೋಣ. ಮೊದಲು ಕವಿ ಪರಿಚಯವನ್ನು ನೋಡುವುದಾದರೆ, ಅರುಣ್ ಜೋಳದ ಕೂಡ್ಲಗಿ ಅವರು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಜೋಳದ ಕೂಡ್ಲಗಿಯಲ್ಲಿ ಜಿ ಹನುಮಂತಪ್ಪ ಮತ್ತು ಎಸ್ ನಾಗರತ್ನಮ್ಮ ಇವರ ಮಗನಾಗಿ 13ನೇ ಫೆಬ್ರವರಿ 1980ರಲ್ಲಿ ಜನಿಸಿದರು. ಇವರು ಸ್ನಾತಕೋತ್ತರ ಪದವಿಯನ್ನು ಕನ್ನಡದಲ್ಲಿ ಮುಗಿಸಿ ರಹಮತ್ ತರೀಕೆರೆ ಅವರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನು ಸಹ ಪಡೆದಿರುತ್ತಾರೆ. ಇವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವ ಕೊಡುಗೆ ಅಪಾರ. ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದರೆ, ನೆರಳು ಮಾತನಾಡುವ ಹೊತ್ತು ಇದು ಇವರ ಕವಿತೆಯಾಗಿದೆ. ಸುಂಡೂರು ಭೂ ಹೋರಾಟ ಇದು ಇವರ ಸಂಶೋಧನಾ ಗ್ರಂಥವಾಗಿದ್ದು, ಅವ್ವನ ಅಂಗನವಾಡಿ ಇದು ಕೂಡ ಇವರ ಸಂಶೋಧನಾ ಕೃತಿಯೇ ಆಗಿರುತ್ತದೆ. ಜಾನಪದ ಮುಖಾಮುಖಿ ಇದು ಕೂಡ ಇವರ ಸಂಶೋಧನಾ ಗ್ರಂಥವೇ ಆಗಿದ್ದು, ಇವರು ಪ್ರಮುಖವಾಗಿ ಮಂಜಮ್ಮ ಜೋಗತಿಯವರ ಆತ್ಮಕಥನದ ನಿರೂಪಣೆಯನ್ನು ಮಾಡಿದ್ದಾರೆ. ಮಂಜಮ್ಮ ಜೋಗತಿಯವರ ಆತ್ಮಕಥೆಯ ಶೀರ್ಷಿಕೆ ಇಂತಿದೆ: ನಡುವೆ ಸುಳಿದಾಡುವ ಹೆಣ್ಣು ಎನ್ನುವ ಶೀರ್ಷಿಕೆಯಲ್ಲಿ ಮಂಜಮ್ಮ ಜೋಗತಿಯವರ ಆತ್ಮಕಥನದ ನಿರೂಪಣೆಯನ್ನು ಅರುಣ್ ಜೋಳದ ಕೂಡ್ಲಗಿಯವರು ಮಾಡಿದ್ದಾರೆ. ಇವರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಸಾಕಷ್ಟು ಪ್ರಶಸ್ತಿಗಳೂ ಸಹ ಲಭಿಸಿವೆ. ಪ್ರಮುಖವಾಗಿ ಲಭಿಸಿರುವ ಪ್ರಶಸ್ತಿಗಳನ್ನು ಗಮನಿಸುವುದಾದರೆ, ರಾಜ್ಯೋತ್ಸವ ಪುಸ್ತಕ ಪ್ರಶಸ್ತಿ, ಹೊನ್ನಾವರ ಜಾನಪದ ಪ್ರಕಾಶನ ನೀಡುವ ಜಾನಪದ ದೀಪ ಪ್ರಶಸ್ತಿ, ಪ್ರಜಾವಾಣಿ ಸಂಚಯ ಪ್ರಶಸ್ತಿ, ಕಾವ್ಯ ಪ್ರಶಸ್ತಿಗಳು, ಈ ರೀತಿಯಾಗಿ ಇನ್ನೂ ಇತರ ಹಲವಾರು ಪ್ರಶಸ್ತಿಗಳನ್ನು ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಈ ತನಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿ ಕತೆ, ಕವಿತೆ, ಸಂಶೋಧನಾ ಪ್ರಬಂಧಗಳನ್ನು ಇವರು ತಮ್ಮ ಸೃಜನಶೀಲ ಅಭಿವ್ಯಕ್ತಿ ಕ್ರಮದೊಂದಿಗೆ ಕನ್ನಡಿಗರಿಗೆ ಉಣಬಡಿಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನು ಇಂದಿನ ಕವಿತೆ ನಾನು ಕಳೆದು ಹೋಗಿದ್ದೇನೆ ಎನ್ನುವ ಕವಿತೆಯನ್ನು ಗಮನಿಸುವುದಾದರೆ, ಕವಿತೆಯಲ್ಲಿ ಆಧುನಿಕ ಜಗತ್ತಿನಲ್ಲಿ ಮಾನವ ತನ್ನ ಅಸ್ತಿತ್ವವನ್ನು ಯಾವ ರೀತಿಯಾಗಿ ಹುಡುಕುವ ಪ್ರಯತ್ನದಲ್ಲಿ ಪ್ರತಿನಿತ್ಯ ನಿರತನಾಗಿದ್ದಾನೆ ಎಂಬುದನ್ನು ಕವಿ ಸೂಕ್ಷ್ಮವಾಗಿ ವಿವರಿಸುವ ಪ್ರಯತ್ನ ಮಾಡಿದ್ದಾರೆ. ಇಂದಿನ ಸಾಮಾಜಿಕ ಮಾಧ್ಯಮಗಳಾಗಿರಬಹುದು, ಅದೇ ರೀತಿಯಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಕಂಡುಬರುವಂತಹ ಪ್ರೊಫೈಲ್ ಪಿಕ್ಚರ್ಸ್ಗಳಾಗಿರಬಹುದು, ಸ್ಟೇಟಸ್ಗಳಾಗಿರಬಹುದು, ಅಥವಾ ತಮ್ಮ ಗುರುತಿನ ಚೀಟಿಗಳಾದಂತಹ ಆಧಾರ್ ಕಾರ್ಡ್, ವೋಟರ್ ID ಮತ್ತು ಇನ್ನಿತರ ಗುರುತಿನ ಆಧಾರಗಳನ್ನು ತಮ್ಮ ನೈಜ ಅಸ್ತಿತ್ವವನ್ನು ಮರೆಮಾಚಿ ತನ್ನದಲ್ಲದ ಅಸ್ತಿತ್ವವನ್ನು ಕಟ್ಟುವ ಪ್ರಯತ್ನ ಇಲ್ಲಿ ನಡೆದಿದೆ ಎಂಬುದನ್ನು ಕವಿ ತಮ್ಮ ಕವಿತೆಯ ಮುಖೇನವಾಗಿ ಸೂಕ್ಷ್ಮವಾಗಿ ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಎಲ್ಲ ಮರೆಮಾಚುವ ಪ್ರಯತ್ನಗಳಿಗೆ ಕಾರಣ ಪ್ರಜಾಪ್ರಭುತ್ವದಲ್ಲಿ ಕಂಡುಬರುವ ಸರ್ವಾಧಿಕಾರದ ಭಯ ಎಂಬುದನ್ನು ಕವಿ ಮತ್ತಷ್ಟು ಹೆಚ್ಚಾಗಿ ಒತ್ತಿ ಹೇಳುವ ಪ್ರಯತ್ನ ಈ ಕವಿತೆಯ ಆಶಯವಾಗಿದೆ. ಇನ್ನು ಕವಿತೆಯಲ್ಲಿ ಕವಿ ಯಾವ ರೀತಿಯಾಗಿ ವರ್ಣಿಸಿದ್ದಾರೆ ಎಂಬುದನ್ನು ಗಮನಿಸೋಣ. ಮೊದಲು ಕವಿ ಮೊದಲ ಪದ್ಯದಲ್ಲಿ ನಾನು ಕಳೆದು ಹೋಗಿದ್ದೇನೆ ಎಂಬ ಮಾತನ್ನು ಹೇಳುತ್ತಾ, ಇಲ್ಲಿ ಮನುಷ್ಯ ತನ್ನ ಅಸ್ತಿತ್ವವನ್ನು ನಾನು ಕಳೆದು ಹೋಗಿದ್ದೇನೆ ಎಂಬ ಮಾತಿನೊಂದಿಗೆ ತನ್ನ ಅಸ್ತಿತ್ವವನ್ನು ಹುಡುಕುವ ಪ್ರಯತ್ನವನ್ನು ಕವಿ ವಿವರಿಸುವ ಪ್ರಯತ್ನ ನಡೆದಿದೆ. ನನ್ನನ್ನು ನಾನೇ ಹುಡುಕಿ ಹುಚ್ಚನಾಗಿದ್ದೇನೆ ಎಂಬ ಮಾತನ್ನು ಕವಿ ಇಲ್ಲಿ ಹೇಳುತ್ತಾ ಹೋಗುವುದನ್ನು ನೋಡಬಹುದು.